ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. ಅದು ಹೇಗೆ ಎಂದು ತಿಳಿಯೋಣ ಬನ್ನಿ. ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಅಧಿಕ ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಹಾಗೂ ದೇಹದ ತೂಕ ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ತೂಕ ನಿಯಂತ್ರಣ ಕೂಡ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡುವ ಮತ್ತೊಂದು ಪರಿಣಾಮಕಾರಿ ತಂತ್ರ. ರಕ್ತದೊತ್ತಡವನ್ನು ಸುಸ್ಥಿತಿಯಲ್ಲಿಡಲು ದಿನನಿತ್ಯ ವ್ಯಾಯಾಮ ಮಾಡಬೇಕು. ವ್ಯಾಯಾಮದ ಸರಿಯಾದ ಪರಿಣಾಮ ಗೊತ್ತಾಗಬೇಕಾದ್ರೆ ಕಡಿಮೆ ಅಂದ್ರೆ 3 ತಿಂಗಳಾದ್ರೂ ವ್ಯಾಯಾಮ ಮಾಡಬೇಕು. ಎಲ್ಲಿಯವರೆಗೆ ಸರಿಯಾಗಿ ವ್ಯಾಯಾಮವನ್ನು ಮಾಡುತ್ತಿರುತ್ತೀರೋ ಅಲ್ಲಿಯವರೆಗೆ ಅದರ ಪರಿಣಾಮ ಚೆನ್ನಾಗಿರುತ್ತದೆ. ಹಲವು ಬಗೆಯ ವ್ಯಾಯಾಮಗಳು ಇದ್ರೂ ಸಾಮಾನ್ಯವಾಗಿ ಇದರಲ್ಲಿ 2 ವಿಧ ಇರುತ್ತೆ. ಒಂದು ಲಘು ದೈಹಿಕ ವ್ಯಾಯಾಮ, ಇನ್ನೊಂದು ಸ್ವಲ್ಪ ಕಠಿಣ ವ್ಯಾಯಾಮ. ಲಘು ವ್ಯಾಯಾಮ ಅಂದ್ರೆ ವೇಗ ನಡಿಗೆ, ಜಾಗಿಂಗ್, ಸ್ಟೆಪ್ಸ್ ಹತ್ತೋದು, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಡಾನ್ಸ್, ಸಾಮಾನ್ಯ ಭಾರದ ವಸ್ತುಗಳನ್ನು ಎತ್ತಿ ಆಚೆ ಈಚೆ ಇಡೋದು, ಕೈತೋಟದ ಕೆಲಸ. ಕಠಿಣ ವ್ಯಾಯಾಮ ಅಂದ್ರೆ ಓಡೋದು, ಜಿಮ್ ಮಾಡೋದು, ಬ್ಯಾಡ್ಮಿಂಟನ್, ಕ್ರಿಕೆಟ್ ಇತ್ಯಾದಿ ಆಟ ಆಡೋದು. ನೀವು ಮಾಡುವ ಯಾವುದೇ ದೈಹಿಕ ಚಟುವಟಿಕೆ ಬೆವರು ಬರಿಸುವಂತಿದ್ರೆ ಒಳ್ಳೆಯದು. ಅಧಿಕ ಭಾರ ಎತ್ತುವಂತಹ ಚಟುವಟಿಕೆ ಬಿಪಿ ಸಮಸ್ಯೆ ಇದ್ದವರಿಗೆ ಅಷ್ಟೊಂದು ಒಳ್ಳೆಯದಲ್ಲ. ಭಾರ ಎತ್ತುವಾಗ ತಾತ್ಕಾಲಿಕವಾಗಿ ದೇಹದಲ್ಲಿ ರಕ್ತದೊತ್ತಡ ಹೆಚ್ಚಾಗುತ್ತೆ. ಹಾಗಾಗಿ ಕಡಿಮೆ ಭಾರ ಎತ್ತುವುದು ಉತ್ತಮ. ಅಧಿಕ ರಕ್ತದೊತ್ತಡ ಇರುವವರು ಭಾರ ಎತ್ತುವಾಗ ಉಸಿರನ್ನ ಹಿಡಿದಿಟ್ಟುಕೊಳ್ಳದೆ ನಿಧಾನವಾಗಿ ಉಸಿರಾಡ್ತಾ ಇರಬೇಕು. ವಾರದಲ್ಲಿ ಕನಿಷ್ಠ 2.5 ಗಂಟೆ ಲಘು ದೈಹಿಕ ವ್ಯಾಯಾಮ ಹಾಗೂ 1.25 ಗಂಟೆ ಕಠಿಣ ವ್ಯಾಯಾಮ ಮಾಡುವುದು ಸೂಕ್ತ. ಎರಡನ್ನ ಸ್ವಲ್ಪ ಸ್ವಲ್ಪ ಒಟ್ಟಿಗೆ ಮಾಡುವುದು ಸಹ ಒಳ್ಳೆಯದು. ವಾರದ ಎಲ್ಲಾ ದಿನಗಳಲ್ಲೂ 30 ನಿಮಿಷ ವ್ಯಾಯಾಮ ಮಾಡುವುದು ನಿಮ್ಮ ಆದ್ಯತೆಯಾಗಿರಲಿ. ಒಟ್ಟಿನಲ್ಲಿ ಹೇಳೋದಾದ್ರೆ ಅಧಿಕ ರಕ್ತದೊತ್ತಡ ಇರುವವರು ಕೂಡ ಜೀವನ ಶೈಲಿಯನ್ನ ಬದಲಾಯಿಸಿ ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯಕರ ಜೀವನವನ್ನ ಮಾಡಬಹುದು. ಸ್ವಲ್ಪ ಗಮನಿಸಿ, ವ್ಯಾಯಾಮ ಎನ್ನುವುದು ಕೇವಲ ಅಧಿಕ ರಕ್ತದ ಒತ್ತಡ ಇರುವವರು ಮಾತ್ರ ಮಾಡಬೇಕು ಅಂತ ಅಲ್ಲ. ಇತರರು ನಿರಂತರವಾಗಿ ವ್ಯಾಯಾಮ ಮತ್ತು ಉತ್ತಮ ಜೀವನ ಶೈಲಿಯನ್ನು ಅನುಸರಿಸ್ತಾ ಇದ್ರೆ ಬಿಪಿ ಸಮಸ್ಯೆ ಕಾಡದ ಹಾಗೆ ಎಚ್ಚರಿಕೆ ವಹಿಸಬಹುದು. ಹಾಗಾದ್ರೆ ಯಾಕೆ ತಡ? ಇಂದಿನಿಂದಲೇ ವ್ಯಾಯಾಮ ಶುರು ಮಾಡೋಣ.